ಬೆಂಗಳೂರು ಬುಲ್ಸ್ ಭರ್ಜರಿಯಾಗಿ ಜಯವನ್ನು ಗಳಿಸಿದೆ ಯು ಮುಂಬೈಸ್ ವಿರುದ್ಧ. ಮೊದಲಿಗೆ ಹೋದಂತಹ ಬೆಂಗಳೂರು ಬುಲ್ಸ್ ರೈಡಿಂಗ್ ಪಾಯಿಂಟ್ನಲ್ಲೂ ಕೂಡ ಮುಂದೆನೇ ಇತ್ತು. ಹಾಫ್ ಟೈಮ್ ಆದಾಗಲೂ ಕೂಡ ಮುಂದೆನೇ ಇತ್ತು. ಹಾಗೆ ಲಾಸ್ಟ್ನಿಗೂ ಕೂಡ ಹಿಂದಿನ 2 ಮ್ಯಾಚ್ಗಳು ಟೈ ಆಗಿದ್ದು, ಪಟ್ನಾ ಪೈರೇಟ್ಸ್ ಮತ್ತು ತೆಲುಗು ಟೈಟನ್ಸ್ ವಿರುದ್ಧ ಟೈ ಆಗಿತ್ತು. ಆದರೆ ಇಲ್ಲಿ ಏನಪ್ಪ ಅಂತಂದರೆ ಭರ್ಜರಿ ಅಂತ ಜಯವನ್ನು ಗಳಿಸಿದೆ. ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ಗಳನ್ನ ಪಡ್ಕೊಂಡ್ರು, ಯಾರು ಗೆಲುವಿಗೆ ಕಾರಣ ಅನ್ನೋದನ್ನ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕನ್ನು ಕೊಡಿ. ಮೊದಲಿಗೆ ಬೆಂಗಳೂರು ಬುಲ್ಸ್ ತಂಡ ಮೊದಲಿನಿಂದ ಒಳ್ಳೆಯ ಪಾಯಿಂಟ್ಸನ್ನು ಗಳಿಸ್ಕೊತಾ ಹೋಯಿತು. ಮ್ಯಾಚ್ ಪ್ರಾರಂಭವಾದ ತಕ್ಷಣ ಕೋಚ್ ಆದಂಥ ರಣಜಿತ್ ಸಿಂಗ್ ಅವರ ಮಾರ್ಗದರ್ಶನದಲ್ಲಿ ಡ್ರಿಂಕ್ಸ್ ಬ್ರೇಕ್ ಆ ಟೈಮಲ್ಲಿ ಒಂದಿಷ್ಟು ಅವರ ಸಲಹೆಗಳನ್ನ ಪಡ್ಕೊಂಡು ಬೆಂಗಳೂರು ಬುಲ್ಸ್ ತಂಡ ಹಾಫಿಗೆ ಒಳ್ಳೆಯ ಸ್ಕೋರಿಗೆ ಬಂತು. ಹಾಗೆ ಇನ್ನು ಬೆಂಗಳೂರು ಬುಲ್ಸ್ ತಂಡದಲ್ಲಿ ಅತ್ಯುತ್ತಮವಾಗಿ ನಿನ್ನೆ ಮ್ಯಾಚ್ನಲ್ಲಿ ಆಡಿದವರು ಏನಪ್ಪ ಅಂತಂದರೆ ಸುರ್ಜಿತ್ ಮತ್ತು ಅಕ್ಷಿತ್ ಅವರು ಒಳ್ಳೆಯ ಪ್ರದರ್ಶನವನ್ನು ನೀಡಿದರು. ಹಾಗೆ ಉಳಿದ ಆಟಗಾರರು ಕೂಡ ಒಳ್ಳೆಯ ಡಿಪೆಂಡಿಂಗ್ ಆಟವನ್ನು ಆಡಿದ ಕಾರಣಕ್ಕಾಗಿ ಬೆಂಗಳೂರು ಬುಲ್ಸ್ ತಂಡ 42 ಪಾಯಿಂಟ್ಗಳನ್ನು ಪಡ್ಕೊಂತು. ಯು ಮುಂಬೈಸ್ ಅವರು 37 ಪಾಯಿಂಟ್ಸ್ಗಳನ್ನ ಪಡ್ಕೊಂಡ್ರು. ಇಲ್ಲಿ ಮ್ಯಾಚ್ ಆಫ್ ದ ಡೇ ಒಳಗೆ ಅಕ್ಷಿತ್ ಅವರು ಹಾಗೆ ಸುರ್ಜಿತ್ ಅವರು, ರಣಜಿತ್ ಸಿಂಗ್ ಅವರು ಅವರು ಕೂಡ ಬರ್ತಾರೆ. ಹಾಗೆ ಇನ್ನು ಇಲ್ಲಿ ನೋಡ್ಬೋದು 42 ಪಾಯಿಂಟ್ಗಳನ್ನ ಪಡ್ಕೊಂಡಿದ್ದಾರೆ. ಇಲ್ಲಿ ಮೇನ್ ಆಗಿ ಸುರ್ಜಿತ್ ಅವರು ಏಕಾಂಗಿ ಹೋರಾಟವನ್ನು ಕೊಟ್ಟಿದ್ದಾರೆ. ಯಾಕಪ್ಪ ಅಂದರೆ ಯು ಮುಂಬೈಸಿಂದ ರೈಡಿಗೆ ಬಂದಂಥ ಆಟಗಾರರನ್ನು ಮಿಡಲಲ್ಲಿ ಹೋಗಿದ ತಕ್ಷಣ ಲಾಕ್ನ ಮಾಡುವ ಮುಖಾಂತರ ಏಕಾಂಗಿ ಹೋರಾಟವನ್ನು ಸುರ್ಜಿತ್ ಅವರು ನಡೆಸಿದ್ದಾರೆ. ಹಾಗೆ ಪ್ರೋ ಕಬಡ್ಡಿಗಳ ನ್ಯೂ ಅಪ್ಡೇಟ್ಗಳಿಗೆ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಅಲ್ಲ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಲೈಕನ್ನು ಕೊಡಿ. ರೈಡಿಗೆ ಬಂದಂಥ ಆಟಗಾರ ಇಲ್ಲಪ್ಪ ಅಂತಂದ್ರೆ 5 ಆಟಗಾರರನ್ನು ಲಾಕ್ ಮಾಡುವ ಮುಖಾಂತರ ಏಕಾಂಗಿಯಾಗಿ ಹೋಗಿ ಲಾಕ್ ಮಾಡೋದು, ಹಾಗೆ ಕಾರ್ನರ್ ಚೈನನ್ನು ಹಿಡ್ಕೊಂಡು ಹೋಗಿ ಲಾಕ್ ಮಾಡೋದು ಬೇರೆ. ಆದರೆ ಏಕಾಂಗಿಯಾಗಿ ಹೋಗಿ ಒಮ್ಮಿಗಿಲಿ ಅವರನ್ನು ಎತ್ತಿ ಸೈಡಿಗೆ ಒಗೆಯುವಂಥ ಕೆಲಸವನ್ನು ಸುರ್ಜಿತ್ ಅವರು ಮಾಡಿದ ಕಾರಣಕ್ಕಾಗಿ ಬೆಂಗಳೂರು ಬುಲ್ಸ್ ತಂಡ ವಿನ್ ಆಗಿದೆ ಅಂತ. ಹಾಗೆ ಇನ್ನು ಅಕ್ಷಿತ್ ಅವರು ರೈಡಿಗೆ ಹೋದಂಥ ಯು ಮುಂಬೈಸ್ಗೆ ರೈಡಿಗೆ ಹೋದಂಥ ಸಂದರ್ಭದಲ್ಲಿ 4 ಪಾಯಿಂಟ್ಗಳನ್ನ ಪಡ್ಕೊಂಡು ಬರ್ತಾರೆ. ಅಕ್ಷಿತ್ ಅವರು 4 ಪಾಯಿಂಟ್ಗಳನ್ನ ಪಡ್ಕೊಂಡು ಬಂದ ತಕ್ಷಣ ಬೆಂಗಳೂರು ಬುಲ್ಸ್ ಪಾಯಿಂಟ್ಸು ಏರಿಕೆ ಆಗುತ್ತಾ ಹೋಗುತ್ತೆ. ಹಾಗೆ ಇದರ ಮುಖಾಂತರ ಏನಪ್ಪ ಅಂದರೆ ಬೆಂಗಳೂರು ಬುಲ್ಸ್ ತಂಡ ಪ್ಲೇ ಆಫ್ಗೆ ಹೋಗುವ ಕನಸು ಇನ್ನೂ ಜೀವಂತವಾಗಿದೆ ಅಂದರೆ ಹೇಳ್ಬೋದು. ಯಾಕಪ್ಪ ಅಂದರೆ ಜೀವಂತನೇ ಇದೆ. ಅಂದರೆ ಹಿಂದಿನ ಮ್ಯಾಚ್ನಲ್ಲಿ 2 ಮ್ಯಾಚ್ ಟೈ ಆಗಿದ್ದ ಕಾರಣಕ್ಕಾಗಿ ಈ ಮ್ಯಾಚ್ನಲ್ಲೂ ಕೂಡ ಬೆಂಗಳೂರು ಬುಲ್ಸ್ ತಂಡ ವಿನ್ ಆದ ಕಾರಣಕ್ಕಾಗಿ ಇನ್ನೂ ಪ್ಲೇ ಆಫ್ಗೆ ಹೋಗುವ ಕನಸು ಇನ್ನೂ ಜೀವಂತನೇ ಇದೆ ಅಂತಲೇ ಹೇಳ್ಬೋದು. ಯು ಮುಂಬೈಸ್ ವಿರುದ್ಧ ಬೆಂಗಳೂರು ಬುಲ್ಸ್ ತಂಡ ಗೆದ್ದ ನಂತರ ಕೋಚ್ ರಣಜಿತ್ ಸಿಂಗ್ ಅವರು ತುಂಬಾ ಖುಷಿಯಾಗಿದೆ ಅಂತ ತಮ್ಮ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಈ ವಿಡಿಯೋ ಬಗ್ಗೆ ತಮಗೆ ಏನು ಅನಿಸ್ತು ಅನ್ನೋದನ್ನ ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ.